ನಮ್ಮ ನ್ಯೂಸ್ಗೆ ಸ್ವಾಗತ. ಅಪಘಾತದಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ಬದುಕುಳಿದ 1 ವರ್ಷದ ಕಂದಮ್ಮ ಚತುರ್ವಿ. ಚಿಂತಾಮಣಿ ಮದನಪಲ್ಲಿ ರಸ್ತೆಯ ಮರಿನಾಯನಹಳ್ಳಿ ಬಳಿ ನಡೆದ ಭೀಕರ ಅಪಘಾತದಲ್ಲಿ 8 ಮಂದಿ ಸಾವನ್ನಪ್ಪಿದವರಲ್ಲಿ ದಂಪತಿಗಳು ಸಹ ಸಾವನ್ನಪ್ಪಿದ್ದು, ಅವರ 1 ವರ್ಷದ ಕಂದಮ್ಮ ಆಶ್ಚರ್ಯಕರ ರೀತಿಯಲ್ಲಿ ಬದುಕುಳಿದಿದೆ. ಆದರೆ ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ. ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಟಿ ತೊರವನಹಳ್ಳಿ ಗ್ರಾಮದ 28 ವರ್ಷದ ಎಂ ರಾಜಪ್ಪ ಎಂಬಾತ ಬೆಂಗಳೂರಿನಲ್ಲಿ ಜೆಸಿಬಿ ಆಪರೇಟರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದು, ನೆರೆಯ ಆಂಧ್ರ ಪ್ರದೇಶದ ತಂಬಾಳಪಲ್ಲಿ ತಾಲೂಕಿನ ಮುದಿಮಡುಗು ಮಂಡಲ್ ಪುಲಸಮಾನಿ ಪೆಂಟ ಗ್ರಾಮದ 28 ವರ್ಷದ ಮೋನಿಕಾರವರನ್ನು ಮದುವೆಯಾಗಿದ್ದು, 1 ವರ್ಷದ ಚತುರ್ವಿ ಎಂಬ ಹೆಣ್ಣು ಮಗು ಸಹ ಇದ್ದಾರೆ. ಗಣೇಶ ಹಬ್ಬದ ಪ್ರಯುಕ್ತ ಹೆಂಡತಿಯ ತವರೂರಿಗೆ ಬೆಂಗಳೂರಿನಿಂದ ಬಂದಿದ್ದ ಈ ಕುಟುಂಬ ಹಬ್ಬ ಮುಗಿಸಿಕೊಂಡು ಭಾನುವಾರ ಬೆಂಗಳೂರಿಗೆ ಹೋಗುವ ಸಲುವಾಗಿ ಚಿಂತಾಮಣಿಗೆ ಈ ಜೀಪಿನಲ್ಲಿ ಬರುತ್ತಿದ್ದ ಸಂದರ್ಭದಲ್ಲಿ ನಡೆದ ಅಪಘಾತದಲ್ಲಿ ರಾಜಪ್ಪ ಮತ್ತು ಆತ ಹೆಂಡತಿ ಮೋನಿಕಾ ಇಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿದರೆ, ಅವರ 1 ವರ್ಷದ ಮಗು ಕಾಲಿಗೆ ಮಾತ್ರ ಪೆಟ್ಟಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗ್ರಾಮಾಂತರ ಠಾಣೆಯ ಮಹಿಳಾ ಪೊಲೀಸರು ಮಗುವಿನ ಸಂಬಂಧಿಕರು ಬರುವವರೆಗೂ ಮಗುವಿನ ಆರೈಕೆ ಮಾಡಿದ ನಂತರ ಮೃತ ಮೋನಿಕಾರವರ ತಾಯಿ ಭಾಗ್ಯಮ್ಮ ಮತ್ತು ಅವರ ಸಂಬಂಧಿ ರತ್ನಮ್ಮ ಭಾನುವಾರ ರಾತ್ರಿ ಚಿಂತಾಮಣಿಗೆ ಬಂದಿದ್ದು, ಮಗುವನ್ನು ಅವರಿಗೆ ಹಸ್ತಾಂತರ ಮಾಡಿ ಕಾಲಿಗೆ ಗಾಯಗೊಂಡ ಮಗುವನ್ನು ಹಾಲಿ ಕೋಲಾರ ಆರ್ಎಲ್ ಜಾಲಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ. ಮೃತ ರಾಜಪ್ಪ ಮತ್ತು ಮೋನಿಕಾ ಪೋಷಕರು ಇಂದು ಮಧ್ಯಾಹ್ನ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಗೆ ಧಾವಿಸಿ ಬಂದು ಮರಣೋತ್ತರ ಪರಿಶೀಲನೆ ನಡೆದ ನಂತರ 2 ಶವಗಳನ್ನು ವಶಕ್ಕೆ ಪಡೆದುಕೊಂಡು ಅಂತ್ಯ ಸಂಸ್ಕಾರ ನೆರವೇರಿಸುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ. ಇನ್ನು ಈ ಮಗು ಅನಾಥವಾಗಿರುವ ಬಗ್ಗೆ ಕಳೆದ 2 ದಿನಗಳಿಂದ ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರವಾಗುತ್ತಿತ್ತು. ಇದೀಗ ಅನಾಥ ಎನಿಸಿಕೊಂಡ ಮಗು ಮೃತ ಪೋಷಕರ ಮಡಿಲಿಗೆ ಸೇರುವಲ್ಲಿ ಯಶಸ್ವಿಯಾಗಿದೆ.